ಕಾಂಗ್ರೆಸ್ಗೆ ಓಟು. ದಿನ ಬಚ್ಚಾರ್ದಿರಲ್ಲ, ಟೈಮ್ನಾಗ ಓಡೋಗ್ಬೇಕು. ಹೆಂಗ ಫ್ರೀ ಇರೋದ್ರಿಂದ ಎಲ್ಲ ಹೋಗ್ತೀವಿ, ಗಾರ್ಮೆಂಟ್ಸ್ಗೆ ಹೋಗ್ತೀವಿ. ನಾನು ಹೇಳಬೇಕು ಅಂದರೆ ಫಸ್ಟ್ ಟೈಮ್ ಟಿಕೆಟ್ ತಗೊಂಡಿದ್ದ ನಾನು. ನಾವು ಮೋದಿ ಏನು ಮಾಡಿಲ್ಲ, ಮೋದಿಗೆ ಯಾಕೆ ಹಾಕ್ಬೇಕು? ಕಾಂಗ್ರೆಸ್ಗೆ ಓಟು. ಮೂಲೆಗಿರೋರು ಅಜ್ಜಿದಿರು ಅವ್ರ ಸೊಸೆದಿರು ಆಚೆ ಗಟ್ಟಿದ್ರು ಕೂಡ ಅವರು ಕೂಡ ಇವತ್ತು 2,000 ರೂಪಾಯಿ ಐತೆ ಅಂತ ಅವ್ರಿಗೂ ಅನ್ನ ಹಾಕೊಂಡು ಮನೇಲಿ ಇಟ್ಕೊಂಡಿದ್ದಾರೆ. ಅವರೇ ನಮಗೆ 2,000 ಸಾವಿರ ಹಾಕವ್ರೆ, ರೇಷನ್ ಕಾರ್ಡ್ ಇದು ಮಾಡವ್ರೆ, ಕಷ್ಟ ಸುಖಕ್ಕಾಗವ್ರೆ, ಎಲ್ಲ ಮಾಡವ್ರೆ. ಅವ್ರಿಗೆ ಎಲ್ಲದು ಫ್ರೀ ಎಲ್ಲ ಉಚಿತ ಮಾಡಿಕೊಟ್ಟವ್ರೆ. ಅದಕ್ಕೆ ಕಾಂಗ್ರೆಸ್ಗೆ ಸಲ ಓಟ್ ಹಾಕೋದು. ಅವ್ರ ಪಿಲ್ಲರ್ ಆದರೆ ನಾವು ಬೇಸ್ಮೆಂಟ್ ಆಗಿ ಎಲ್ಲರೂ ಕವರ್ ಮಾಡ್ತೀವಿ ಸರ್. ದೇವ್ರು ಒಳ್ಳೇದು ಮಾಡಲಿ. ನೀವು ಸಹ ಓಟ್ ಕೊಡಿ, ನಾವು ಹಾಕ್ಸ್ತೀವಿ ಓಟು. ಕಾಂಗ್ರೆಸ್ ಕಡೆ ಸರಿ ಗೆಲ್ಸಿ. ಅಂದರೆ 2,000 ಸಾವಿರ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಮತ್ತು ಇದೆಲ್ಲ ತಿಂದಮೇಲೆ ಆ ಗ್ಯಾರಂಟಿ ಹಾಕ್ಬೇಕು ತಾನೆ. ಹೌದು, ಅದಕ್ಕೋಸ್ಕರ ನಾವು ಎಲ್ಲ ಲೇಡೀಸು ಜೆಂಟ್ಸ್ ಸೇರಿ ಕಾಂಗ್ರೆಸ್ಗೆ ಓಟ್ ಮಾತ್ರ ಕೊಡ್ತೀವಿ. ಹೌದೌದು, ಗ್ಯಾರಂಟಿ ಪಕ್ಕ ಬರ್ತಾ ಇದೆ. ಮೋಸನೇ ಇಲ್ಲ. ಎಲ್ಲರೂ ಸೇರಿ ನೀವು ಸಹ ಕಾಂಗ್ರೆಸ್ಗೆ ಓಟು ಕೊಡಿ, ಆಯ್ತಾ? ನಾವು ಲೇಡೀಸ್ ಪ್ರತಿಯೊಬ್ಬರು ನಾವು ಕಾಂಗ್ರೆಸ್ಗೆ ಓಟ್ ಕೊಡ್ತೀವಿ. ಹೌದು, ಬಸ್ ಫ್ರೀ, ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ, ಮತ್ತೆ ಟೂರ್ ಹೋಗ್ತಾರೆ, ಇನ್ನು ಎಲ್ಲೆಲ್ಲ ಒಳ್ಳೊಳ್ಳೆ ಕಡೆ ಎಲ್ಲ ಹೋಗ್ತಾರಲ್ವಾ, ಅದು ಒಳ್ಳೇದಲ್ವಾ? ದುಡ್ಡು ಇದ್ದಿದ್ರೆ ಅವ್ರು ಹೆಂಗೆ ದುಡ್ಡು ಬೇಕು ಅಂದಿದ್ರೆ ಕಷ್ಟ ಆಗೋದು. ಇವಾಗ ಫ್ರೀಯಾಗಿ ಓಡೋದವ್ರು ಖುಷಿ ಅಲ್ವಾ? ಎಲ್ಲರಿಗೂ ಒಳ್ಳೇದೇ ಮಾಡಿದ್ದಾರೆ. ದೇವ್ರು ಒಳ್ಳೇದು ಮಾಡಲಿ. ನೀವು ಸಹ ಓಟ್ ಕೊಡಿ, ನಾವು ಹಾಕ್ಸ್ತೀವಿ ಓಟು. ಕಾಂಗ್ರೆಸ್ ಕಡೆ ಸರಿ ಗೆಲ್ಸೋಣ. ಗ್ಯಾರಂಟಿ 100% ಗ್ಯಾರಂಟಿ ಗೆಲ್ಲುತ್ತೆ. ನಮ್ಮ ರಾಜುಗೌಡನೇ ಗೆಲ್ಲಬೇಕು. ಯಾಕಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿದಂಥ ಒಳ್ಳೆ ಇದು ಫ್ರೀ ಕರೆಂಟ್ ಆಗಿರ್ಬೋದು, ಫ್ರೀ ಬಸ್ ಟಿಕೆಟ್ ಆಗಿರ್ಬೋದು, 10 kg ಅಕ್ಕಿ ಆಗಿರ್ಬೋದು, ನಮ್ಮ DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿ ಇಬ್ಬರ ಇದರಲ್ಲಿ ಒಳ್ಳೆ ರಾಜಕೀಯ ಒಳ್ಳೆ ವ್ಯವಸ್ಥೆಯನ್ನು ಕೊಡ್ತಿದ್ದಾರೆ. ನಾನು ಹೇಳಬೇಕು ಅಂದರೆ ಫಸ್ಟ್ ಟೈಮ್ ಟಿಕೆಟ್ ತಗೊಂಡಿದ್ದ ನಾನು. ಆವತ್ತಲೇ ನಾನು ಥ್ಯಾಂಕ್ಸ್ ಹೇಳಿದೆ ಸಿದ್ದರಾಮಯ್ಯ ಸರ್ಕಾರ ಅವ್ರ ಕಡೆಯಿಂದ ನಮ್ಮ ರಾಜುಗೌಡ ಸರ್ನ ಗೆಲ್ಸೋದಕ್ಕೆ ನಾವು ನಮ್ಮ ಕಾಂಗ್ರೆಸ್ ಬರಲಿ ಅಂತ ದೇವರಲ್ಲಿ ಎಲ್ಲ ಜನಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್. ನಾವು ಲೀಡಲ್ಲೇ ಹೇಳೋಕ್ಕಲ್ಲ, ಒಟ್ಟಲ್ಲಿ ಅವ್ರು ಗೆಲ್ತಾಗಿರ್ತಾರೆ ಅನ್ನೋ ನಮಗೆ ತುಂಬ ಇದಿದೆ. ಅವರು ಒಳ್ಳೆ ಎಜುಕೇಟೆಡ್ ಪರ್ಸನ್ನು, ಒಳ್ಳೆ ಕೆಲಸ ಮಾಡ್ತಾರೆ. ನಮಗೆ ದಾಸಹಳ್ಳಿನ ಉನ್ನತವಾದ ಮಟ್ಟಕ್ಕೆ ಏರಿಸ್ಬೋದು ಅನ್ನೋ ಅಂತ ಇದರಿಂದ ನಾವು ಆಗ್ತೀವಿ ಸರ್. ಓಕೆ, ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ನಾವು ಮತ್ತೆ ಬರಬೇಕು ಅನ್ನೋ ನಮ್ಮ ಆಶಯ. ಅವ್ರು ಬರಲೇಬೇಕು ಅನ್ನೋದು. ಕಾಂಗ್ರೆಸ್ಗೆ ಸರ್, ಆರ್ ಮಂಜುನಾಥ್ ಅವ್ರಿಗೇನೆ, ಗೌಡ್ರಿಗೇನೆ ಎಲ್ಲ ಯೋಜನೆಗಳೆಲ್ಲ ಬರ್ತಾ ಇದೆ, ಎಲ್ಲ ಅನುಕೂಲಕ್ಕೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಮಾಡ್ಕೊಂಡು 5 ಯೋಜನೆ ಬಿಟ್ಟಿದ್ದಾರೆ, ಅದೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಪಿಲ್ಲರ್ ಆದರೆ ನಾವು ಬೇಸ್ಮೆಂಟ್ ಆಗಿ ಎಲ್ಲರೂ ಕವರ್ ಮಾಡ್ತೀವಿ ಸರ್. ನಿಮಗೆ ದುಡ್ಡು ಬರ್ತಾ ಇದೆ ಮಂತ್ಲಿ? ಬರ್ತಾ ಇದೆ ಸರ್, ಎಲ್ಲ ಅನುಕೂಲ ಇದೆ. ಬಸ್ ಅನುಕೂಲ ಇದೆ, ಕರೆಂಟ್ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಎಲ್ಲ ಅನುಕೂಲ ಮಾಡಿದ್ದಾರೆ ಹೆಣ್ಮಕ್ಳಿಗೆ. ಇದು ಮುಂದೆ ಹಂಗೆ ಸಾಗಿಸ್ಕೊಂಡು ಹೋಗ್ತೀವಿ, ನಿಲ್ಲಿಸ್ತೀವಿ, ಗಟ್ಟಿಯಾಗಿ ಇಟ್ಕೊಂತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಗೆಲ್ಲತ್ತೆ ಸರ್, 100%, 100% ನಾವೇ ಭರವಸೆ ಕೊಡ್ತೀವಿ. ಕಾಂಗ್ರೆಸ್ ಅಣ್ಣ. ಏನಕ್ಕೆ ಕಾಂಗ್ರೆಸ್? ಎಲ್ಲ ಫ್ರೀ ಮಾಡೋರಲ್ವಾ, ಅದಕ್ಕೆ ಅಕ್ಕಿ ಕೊಡ್ತಾರೆ, 2,000 ದುಡ್ಡು ಕೊಡ್ತಾರೆ, ಬಸ್ಸು ಫ್ರೀ ಇದೆ, ಅದಕ್ಕೆ ಓಡಾಡ್ತಿದ್ರೆ ಬಸ್ಸಲ್ಲಿ? ಓಡಾಡ್ತೀವಿ. ಮಂತ್ಲಿ ದುಡ್ಡು ಬರ್ತಾ ಇದೆ? ಬರ್ತಾ ಇದೆ. ಏನೇನೆಲ್ಲ ಅನುಕೂಲ ಆಗ್ತಿದೆ ಅದರಿಂದ? ನಮಗೀಗ ದಿನ ಬಚ್ಚಾರ್ದಿರಲ್ಲ, ಟೈಮ್ನಾಗ ಓಡೋಗ್ಬೇಕು. ಹೆಂಗ ಫ್ರೀ ಇರೋದ್ರಿಂದ ಎಲ್ಲ ಹೋಗ್ತೀವಿ, ಗಾರ್ಮೆಂಟ್ಸ್ಗೆ ಹೋಗ್ತೀವಿ. ಟೈಮಿಂಗ್ಸ್ ಎಲ್ಲ ಪಿಕಪ್ ಆಗುತ್ತೆ. ಒಂದು ಬಸ್ಸಲ್ಲ ಒಂದು ಬಸ್ ಹತ್ತು, ಆವಾಗ ಅಂದರೆ ಕಂಪ್ನಿ ಗಾಡಿ ಹುಡುಕೊಂಡು ಕಾಯ್ಕೋಬೇಕಾಯ್ತು. ಊರಿಗೆ ಹೋಗೋಕ್ಕೆಲ್ಲ ಅನುಕೂಲ ಆಗ್ತಾ ಇದೆ? ಊರಿಗೆಲ್ಲ ಹೋಗ್ತಿದ್ವಿ. ಮಂತ್ಲಿ 2,000 ದುಡ್ಡು? 2,000 ಬಂದಿದೆ. ಈ ರೇಷನ್ ದುಡ್ಡು ಬರ್ತಾ ಇದೆ? ರೇಷನ್ ದುಡ್ಡು ಬಂದಿದೆ. ಈ ಬಾರಿ ಯಾರಿಗೆ ಸಪೋರ್ಟ್ ಅಂದ್ರೆ? ಕಾಂಗ್ರೆಸ್. ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ? ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಕಾಂಗ್ರೆಸ್ಗೆ. ಏನಕ್ಕೆ ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಏನಂದ್ರೆ ಫ್ರೀ ಅಕ್ಕಿ ಕೊಡ್ತಾರೆ, 2,000 ದುಡ್ಡು ಕೊಡ್ತಾರೆ, ಬಸ್ ಚಾರ್ಜ್ ಫ್ರೀ, ಬಸ್ಸು ಫ್ರೀ, ಎಲ್ಲದು ಫ್ರೀ ಎಲ್ಲ ಉಚಿತ ಮಾಡಿಕೊಟ್ಟವ್ರೆ. ಅದಕ್ಕೆ ಕಾಂಗ್ರೆಸ್ಗೆ ಸಲ ಓಟ್ ಹಾಕೋದು. ಬಸ್ಸಲ್ಲೆಲ್ಲ ಓಡಾಡಿದ್ದೀರಾ? ಫ್ರೀಯಾಗಿ ಓಡಾಡಿ. ಮೊದಲಿಗೂ ಈಗ ಏನು ವ್ಯತ್ಯಾಸ ಕಾಣ್ತಿದೆ? ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರ? ಎಲ್ಲ ಹೋಗ್ಬಿಟ್ಟು ಬಂದಿದ್ವಿ. ದುಡ್ಡು ಏನು ಮಾಡಿದ್ರಿ? 2,000 ಬರ್ತಾ ಇದೆ ಸರಿಯಾಗಿ? ಇಲ್ಲ, ಬರ್ತಾ ಇದೆ, ಎಲ್ಲ 2,000 ಬರ್ತಾ ಇದೆ. ಕಾಂಗ್ರೆಸ್ ಗೆಲ್ಲುತ್ತೆ ಈ ಬಾರಿ? ಈ ಸಲ ಕಾಂಗ್ರೆಸ್ಸೇ ಗೆಲ್ಲೋದು. ಕಾಂಗ್ರೆಸ್ಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಏನಕ್ಕೆ ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಅಂದ್ರೆ ಸಿದ್ದರಾಮಯ್ಯ ಎಲ್ಲ ಫ್ರೀ ಮಾಡವ್ನೆ, ಅಕ್ಕಿ ಕೊಡ್ತಾನೆ, ಅಕ್ಕಿ ದುಡ್ಡು ಹಾಕ್ತಾರೆ. ಆಮೇಲೆ ಬಸ್ ಫ್ರೀ ಮಾಡವ್ರೆ, ಕರೆಂಟ್ ಬಿಲ್ ಫ್ರೀ ಮಾಡವ್ರೆ, ಎಲ್ಲ ಲೇಡೀಸ್ಗೆಲ್ಲ ಉಪಯೋಗ ಐತೆ, ಅದಕ್ಕೆ
ನಿಮ್ಮಲ್ಲಿ ಶೋಭಾ ಕರಂದ್ಲಾಜೆ ಅವ್ರು ನಿಂತಾರಲ್ಲ, ಹೆಣ್ಮಕ್ಳು ಓಟ್ ಹಾಕ್ಬೋದಲ್ಲ? ನಾವು ಯಾವತ್ತಿದ್ದು ಕಾಂಗ್ರೆಸ್ಸೇ. ದುಡ್ಡು ಬರ್ತಾ ಇದೆ ಕರೆಕ್ಟಾಗಿ? ಗೊತ್ತಾಯ್ತು. ಎಷ್ಟು ತಿಂಗಳು ಬಂತು ದುಡ್ಡು? ಇವಾಗ ಬರ್ತಾನೆ ಐತಲ್ಲ ಅವತ್ತಿಂದ. ಅವತ್ತಿಂದ ಬರ್ತಾನೆ ಇದೆ. ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಿದ್ದೀರಾ? ಹೋಯ್ತಾ ಇದೀವಿ. ಹೆಂಗೆಲ್ಲ ಅನುಕೂಲ ಅನ್ನಿಸ್ತಾ ಇದೆ? ನಮ್ಗೆಲ್ಲ ಅನುಕೂಲ ಐತಿ, ಲೇಡೀಸ್ಗೆಲ್ಲ ಅನುಕೂಲ. ಕಾಂಗ್ರೆಸ್ಗೆ ಓಟ್ ನಿಮ್ದು? ಕಾಂಗ್ರೆಸ್ಗೆ ಓಟು. ಈಗ ಯಾರಿಗೆ ಓಟ್ ಹಾಕ್ತೀರಿ ಈ ಬಾರಿ MP ಅಲ್ಲಿ? ಕಾಂಗ್ರೆಸ್. ಏನಕ್ಕೆ ಕಾಂಗ್ರೆಸ್ಗೆ? ಅಕ್ಕಿ ಕೊಡ್ತವ್ರೆ, ತಿಂಗಳ 2,000 ರೂಪಾಯಿ ಕೊಡ್ತಾರೆ. ರೇಷನ್ದ ಅಕ್ಕಿ ಕೊಲಾರದ ದುಡ್ಡು ಹಾಕ್ತವ್ರೆ. ಇದು ಬಸ್ ಫ್ರೀ ಬರ್ತಾ ಇದೆ. ಬಸ್ ಫ್ರೀ ಬಿಟ್ರೆ ಹಾ. ಅನುಕೂಲ ಐತಿ, ಹೆಣ್ಮಕ್ಳಿಗೆ ಅನುಕೂಲ ಐತಿ. ಎಲ್ಲೆಲ್ಲಿ ಓಡಾಡಿ ಬಂದ? ನಾ ಎಲ್ಲ ಸೌದತ್ತಿ ಹೋಗಿ ಬಂದೀನಿ, ಧರ್ಮಸ್ಥಳ ಹೋಗಿ ಬಂದೀನಿ, ನಮ್ಮ ಉತ್ತರ ಕರ್ನಾಟಕ ಎಲ್ಲ ಅಡ್ಡಾಡಿ ಬಂದೀನಿ. ಎಲ್ಲ ಅಡ್ಡಾಡಿ ಎಲ್ಲ ಫ್ರೀಯಾಗಿ ಅಡ್ಡಾಡಿ ಬಂದಿವ್ರಿ. ಖುಷಿ ಆಯ್ತಾ? ಖುಷಿ ಆಗತ್ತೆ. ರಶ್ ಇರೋದು ಬರೀ ಲೇಡೀಸ್ ತುಂಬಿರೋದು ಬಸ್ನಾಗೆ, ಗಂಡಸರು ಜಾಸ್ತಿ ಇಲ್ಲ, ಬರೀ ಲೇಡೀಸ್ ಫುಲ್ಲು ಅಂತೆಲ್ಲ ಅಡ್ಡಾಡಿ ಬಂದಿವ್ರಿ. ಕಾಂಗ್ರೆಸ್ಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಹೇಳಮ್ಮ, ಈ ಸತಿ ಯಾರಿಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್. ಏನಕ್ಕೆ? ಸಿದ್ದರಾಮಯ್ಯ ದುಡ್ಡು ಕೊಡ್ತಾರೆ, ಇವರು ಅಕ್ಕಿದ್ದು ದುಡ್ಡು ಕೊಡ್ತಾರೆ, 2,000 ರೂಪಾಯಿದು ಬರ್ತದೆ, ಪಿಂಚನ್ ದುಡ್ಡು ಬರ್ತದೆ, ಒಳ್ಳೇದು ಮಾಡವ್ರೆ. ಬಸ್ಸಲ್ಲೆಲ್ಲ ಫ್ರೀಯಾಗಿ ಓಡಾಡಿದ್ರೆ ಓಡಾಡ್ತೀವಿ, ಅನುಕೂಲ ಆಗ್ತಿದೆ. ಎಲ್ಲ ಅನುಕೂಲನೇ ಆಗದೆ. ದುಡ್ಡು ಕರೆಕ್ಟಾಗಿ ಬರ್ತಾ ಇದೆ? ಬರ್ತೈತೆ. ಏನೇನ್ ಮಾಡ್ತೀರಿ ದುಡ್ಡನ್ನ? ನಾವು ಮನೆ ಖರ್ಚಿಗೆ ಅಂತ ಮಾಡ್ತಾ ಇದೀವಿ. ಮನೆ ಖರ್ಚಿಗೆ ಮಾಡ್ತಾ ಅನುಕೂಲ ಆಗ್ತಿದೆ? ಅನುಕೂಲನೂ ಆಯ್ತೈತಿ. ಬಿಜೆಪಿಗೆ ಯಾಕೆ ಹಾಕ್ಬಾರ್ದು? ನಾವು ಮೋದಿ ಏನು ಮಾಡಿಲ್ಲ, ಮೋದಿಗೆ ಯಾಕೆ ಹಾಕ್ಬೇಕು? ನಾವು ಮೋದಿಗೆ ಹಾಕಲ್ಲ, ಕಾಂಗ್ರೆಸ್ಗೆ ಹಾಕೋದು, ಸಿದ್ದರಾಮಯ್ಯಂಗೆ ಹಾಕ್ತಿವಿ. ಸಿದ್ದರಾಮಯ್ಯಗೆ ಹಾಕ್ತೀರಿ? ಒಳ್ಳೆ ಕೆಲಸ ಮಾಡೋರು ಸಿದ್ದರಾಮಯ್ಯ? ಮಾಡೋರೆ. ಈ ಬಾರಿ ಯಾರಿಗೆ ಓಟ್ ಹಾಕ ತಮ್ಮದು? ನಾವು ಸಿದ್ದರಾಮಯ್ಯ ಅವ್ರಿಗೆ. ಸಿದ್ದರಾಮಯ್ಯ. ಏನಕ್ಕೆ ಸಿದ್ದರಾಮಯ್ಯ ಅವ್ರಿಗೆ? ಯಾಕೆಂದ್ರೆ ರೇಷನ್ ಅಕ್ಕಿ ಕಮ್ಮಿ ಫ್ರೀಯಾಗಿ ಕೊಡ್ತಾವ್ರೆ. ವಿತ್ ಇನ್ನೊಂದು ಮಹಿಳೆಯರಿಗೆ 2,000 ರೂಪಾಯಿ, ಗೃಹಿಣಿ ಅವ್ರಿಗೆ 2,000 ರೂಪಾಯಿ ಕೊಡ್ತಾವ್ರೆ. ಮತ್ತೆ ಹಂಗೆ ಬೇಕಾದಷ್ಟು ಹೆಲ್ಪ್ಗಳನ್ನೂ ಮಾಡಿದ್ದಾರೆ. ಈಗ ಅಕ್ಕಿ ನಾನ್ ಮಾಡ್ದೆ ಅಂತ ಮೋದಿ ಹೇಳ್ಕೊಂತಾರೆ. ಇದು ಯಾವ ಟೈಮಲ್ಲಿ ಯಾರು ಮಾಡಿತ್ತು? ಅನ್ನಭಾಗ್ಯ ಅಂತ ಮಾಡಿತ್ತು ಯಾರು ಫಸ್ಟು ಇವರು ಸಿದ್ದರಾಮಯ್ಯ ಅವರು. ಅದನ್ನ ಇವ್ರು ಮುಂದುವರಿಸ್ಕೊಂಡು ಹೋದ್ರೆ ಹೊರ್ತು ಮೋದಿ ಅವರು ಇವ್ರೇನ್ ಜಾರಿಗೆ ತಂದಿಲ್ವಲ್ಲ ಕಾನೂನು. ಅದು ಜಾರಿಗೆ ತಂದಿದ್ದಿತ್ತೆ ಸಿದ್ದರಾಮಯ್ಯ ಅವರು. ಅದನ್ನ ನಾನ್ ಮಾಡ್ದೆ ಅಂತ ಹೇಳ್ಕೊಂಡು ಓಡಾಡೋದು. ಸಾಲದಕ್ಕೆ ಬಡವ್ರ ತಲೆ ಮೇಲೆ GST ಅದು ಇದು ಅಂತ ಹೇಳಿದ್ಬಿಟ್ಟು ಎಲ್ಲಾರನ್ನೂ ಮಟ್ಟ ಹಾಕೋದು. ಅವ್ರು ಅದು ಇದು ಎಲ್ಲ ಮಾಡ್ತಾವ್ರಲ್ಲ, ಎಲ್ಲ ನಮ್ಮ ತಲೆ ಮೇಲೆ ಎಳಿತವ್ರೆ. ಅವ್ರು ನಮ್ಗೇನು ಕೊಟ್ಟಿಲ್ಲ. ಸಿದ್ದರಾಮಯ್ಯ ಅವ್ರು ಬಂದ್ಮೇಲೆ ನಮ್ಮಂಥ ಬಡವರು ಸುಮಾರು ಜನ ಅನ್ನ ತಿಂತಾವ್ರೆ ಅವ್ರ ಹೆಸರು ಹೇಳ್ಕೊಂಡು. ಸುಮಾರು ಜನ ಆಚೆ ದುಡಿಯೋಕ್ಕಾಗ್ದಿಲ್ದವರು, ಮೂಲೆಗಿರೋರು ಅಜ್ಜಿದಿರು, ಅವ್ರ ಸೊಸೆದಿರ್ ಆಚೆ ಗಟ್ಟಿದ್ರು ಕೂಡ ಅವರು ಕೂಡ ಇವತ್ತು 2,000 ರೂಪಾಯಿ ಐತೆ ಅಂತ ಅವ್ರಿಗೂ ಅನ್ನ ಹಾಕೊಂಡು ಮನೇಲಿ ಇಟ್ಕೊಂಡಿದ್ದಾರೆ. ಇದಕ್ಕೆ ಹಿಂಗೆ ಈಗ ಸಿದ್ದರಾಮಯ್ಯ ಅವ್ರು ಮುಂದಕ್ಕೆ ಬಂದ್ರು ಇದೇ ಥರ ಸುಮಾರು ಅನುಕೂಲಗಳು ಮಾಡ್ಕೊಡ್ತಾರೆ ಅನ್ನೋ ಗ್ಯಾರಂಟಿ ನಮ್ಗೈತೆ. ಹಂಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಓಟ್ ಹಾಕ್ತೀವಿ. ಬರ್ತಾ ಇದೆ ಅಂದ್ರೆ ನಾನು ತಗೊಂತ ಇಲ್ಲ, ನಮ್ಮ ಅತ್ತೆ ತಗೊಂತವ್ರೆ. ಅನುಕೂಲ ಆಗ್ತೈತೆ. ಓಟ್ ಯಾರಿಗೆ ಹಾಕ್ತೀರಾ ಈ ಸರಿ? ಕಾಂಗ್ರೆಸ್. ಏನಕ್ಕೆ ಕಾಂಗ್ರೆಸ್ಗೆ? 2,000 ರೂಪಾయి కొడతారు, బస్సు ఛార్జీ ఇస్తారు, చేసినాడు, ఒళ్ళే పని ಮಾಡಿ చేసినారు, దానికి ఓటు వేసినాము, దానికి ఇస్తాను. అక్కిక్క కొడతా ఇద్దరు, నాకు బాగుంది. బస్సు ఫ్రీ, అన్నీ ఫ్రీ, బాగుంది. సిద్ధరామయ్య బాగా చేసినాడు. ಒಳ್ಳೆ ಕೆಲಸ ಮಾಡವ್ರೆ. ಕಾಂಗ್ರೆಸ್ಗೆ ಹಾಕಿನಾನು, ಹಾಕಿಂದೇದೇ ಕಾಂಗ್ರೆಸ್. ಯಾರಿಗೆ ಓಟು ನಿಮ್ದು? ಸಿದ್ದರಾಮಯ್ಯಂಗೆ ಸರ್. ಸಿದ್ದರಾಮಯ್ಯಗೆ. ಯಾಕೆ? ಅವರೇ ತಾನೇ ನಮಗೆಲ್ಲ ಮಾಡ್ಕೊಟ್ಟಿರೋದು. ಏನ್ ಮಾಡ್ಕೊಟ್ಟವ್ರೆ? ನಮಗೆಲ್ಲ ಅವರೇ ನಮಗೆ 2,000 ಹಾಕವ್ರೆ, ರೇಷನ್ ಕಾರ್ಡ್ ಇದು ಮಾಡವ್ರೆ, ಕಷ್ಟ ಸುಖಕ್ಕಾಗವ್ರೆ, ಎಲ್ಲ ಮಾಡವ್ರೆ. ಅವ್ರಿಗೆ ಹಾಕೋದು ಅವ್ರಿಗೆ ಸರ್. 8 ವರ್ಷದಿಂದ 9 ವರ್ಷದಿಂದ ಹಂಗೆ ಇದೆ ಸರ್. ಮನೆ ಯಾರು ನನಗೆ ನೋಡೋರಿಲ್ಲ, ಗಂಡ ಕುಡ್ಕ ನೋಡೋರು ಕೈಲಾಗಲ್ಲ. ಕೈ ಈ ಥರ ಐತೆ ನನ್ನ ಪರಿಸ್ಥಿತಿ. ಈ ಥರ ಕೈಯು ಹುಟ್ಟಾಗಿಂದನೂ ಹಿಂಗೆ ಪಿಡ್ಸ್ ಬರುತ್ತೆ. ನನ್ನ ಕೈಲಾಗಲ್ಲ ಸರ್, ದುಡಿಯೋಕ್ಕಾಗಲ್ಲ, ಆಚೆ ಹೊರಗಡೆ ಹೋಗಿ ಏನು ಮಾಡೋಕ್ಕಾಗಲ್ಲ. ಗಂಡ ನೋಡಲ್ಲ, ಮಾಡಲ್ಲ, ಕುಡ್ದು ಬಂದು ಹೊಡ್ದು ಇದು ಮಾಡಿ ಹಿಂಸೆ ಸರ್. ನನಗೆ ಅದೊಂಚೂರು ಜಾಗ ಬಾಡಿಗೆ ಕಟ್ಟೋಕ್ಕಾಗಲ್ಲ ಸರ್. ನನಗೆ ನಾನು ವನವಾಸ ಹಿಂಗೈತೆ ಸರ್. 9 ವರ್ಷದಿಂದ ಹಂಗೆ ಐತೆ ಸರ್. ಹೋಗಿ ಮಂಡ್ರಾದಿನ ಹೋಗಿ ಕೇಳಕ್ಕೆ ಹೋದ್ರೆ ಇದನ್ನ ಕಟ್ಟೋಗು, ಇದು ಮಾಡೋಗು, ಇನ್ನೂ 1.5 ಲಕ್ಷ ಬಿಲ್ ಆಗಬೇಕು, ಮಾಡಿಸು, ಬಿಲ್ ಮಾಡಿಸ್ಕೊಡ್ತೀನಿ, ಬಿಲ್ ಮಾಡಿಸು. 9 ವರ್ಷದಿಂದ ಹಂಗೆ ಇರ್ಬೇಕಾ ಸರ್? ಎಲ್ಲ ಮನೆ ಹಂಗೆ ಕಟ್ಕೊಂಡು ಹಂಗೆ ನನ್ನಂತ ನೋಡಿ ಸರ್. ಈ ಥರ ಆಯ್ತು ನನ್ನ ಪರಿಸ್ಥಿತಿ. ನನ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಗಂಡ ನೋಡಲ್ಲ, ಮಾಡಲ್ಲ. ಸಿದ್ದರಾಮಯ್ಯ ಅವ್ರದ್ದು ಕಾಸು ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ರೇಷನ್ ಕಾರ್ಡು ಬರ್ತಾ ಇದೆ, 2,000 ಎಲ್ಲ ಬರ್ತಾ ಇದೆ ಸರ್. 800 ರೂಪಾಯಿ ಸರ್ ಪಿಂಚಿಂಗ್ ಕಾಸು ಬರೋದು ನನಗೆ.
ಬರೀ 800 ರೂಪಾಯಿ ಅನುಕೂಲ ಚೆನ್ನಾಗಿ ಅನುಕೂಲ ಆಯ್ತದೆ ಬಸ್ಸಲ್ಲೆಲ್ಲ ಫ್ರೀ ಹ್ಞೂ ಓಡಾಡ್ತಾ ಇದ್ದೀವಿ ಸರ್ ಎಲ್ಲ ಆಯ್ತದೆ ಸರ್